ತಾಲೂಕಿನ ಆಲ್ದೂರು ಗ್ರಾಮದಲ್ಲಿ ಶುಕ್ರವಾರ ವಿದ್ಯಾ ಹರ್ಬ್ಸ್ ವಿದ್ಯಾ ಕಾಫಿ ಸಂಸ್ಥೆಯ ಸರಸ್ವತಿ ಕೆ.ಎಂ. ಭಟ್ ಫೌಂಡೇಶನ್ ಟ್ರಸ್ಟ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನೂತನವಾಗಿ ನಿರ್ಮಾಣ ಮಾಡುತ್ತಿರುವ ಸಿಸಿಎಸ್ಆರ್ ಕೆಪಿಎಸ್ ಶಾಲಾ ನೂತನ ಕಟ್ಟಡ ಭೂಮಿ ಪೂಜೆ ನೆರವೇರಿಸಿದರು. ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಮಾತನಾಡಿ, ಗ್ರಾಮೀಣ ಭಾಗದ ಮಕ್ಕಳ ಭವಿಷ್ಯ ರೂಪಿಸುವ ನಿಟ್ಟಿನಲ್ಲಿ ಶ್ಯಾಂಪ್ರಸಾದ್ ಕುಟುಂಬವು ಸಂಸ್ಥೆಯ ಸಿಎಸ್ಆರ್ ಅನುದಾನದ ಜೊತೆಗೆ ವೈಯಕ್ತಿಕವಾಗಿ ಹಣವನ್ನು ಒದಗಿಸುವ ಮೂಲಕ ಭವ್ಯವಾದ ಶಾಲಾ ಕಟ್ಟಡ ನಿರ್ಮಾಣ ಮಾಡುತ್ತಿರುವುದು ಸಮಾಜಕ್ಕೆ ಉತ್ತಮ ಬೆಳವಣಿಗೆ ಎಂದು ತಿಳಿಸಿದರು. ಕಾಫಿಯ ಶ್ಯಾಂಪ್ರಸಾದ್ ದಂಪತಿಗಳು ಅವರ ಸಿಎಸ್ಆರ್ ಅನುದಾನದ ಅಲ್ದಲನೆ ವೈಯಕ್ತಿಕ ಅನುದಾನವನ್ನು ನೀಡಿ ಚಿಕ್ಕಮಗಳೂರಿನಲ್ಲಿ ಮೊದಲನೇ ಬಾರಿಗೆ ಹಿರೇಮಗಳೂರಿನಲ್ಲಿ ಒಂದು ಆಸ್ಪತ್ರೆಯ ನಿರ್ಮಾಣ ಮಾಡಿಕೊಟ್ರು. ಅದಾದ ನಂತರ ಒಂದು ಗೋಶಾಲೆಯ ನಿರ್ಮಾಣ ಮಾಡಿದ್ರು. ಮೂರನೇದಾಗಿ ಆಲ್ದೂರಿನ ಆಸ್ಪತ್ರೆ ಅದರ ಕಾರ್ಯ ವೇಗಗತಿಯಲ್ಲಿ ನಡೀತಾ ಇದೆ. ಅವ್ರು ಹೇಳಿದ್ರು 1 ವರ್ಷದೊಳಗೆ ಕಾಮಗಾರಿ ಪೂರ್ಣಗೊಳಿಸ್ಬೇಕು ಅಂತೇಳಿ. ಕೆಲವು ತಿಂಗಳ ಹಿಂದೆ ನಾವು ಭೂಮಿ ಪೂಜೆ ಮಾಡಿ ಹೋಗಿದ್ವಿ. ಈಗ ಮೊದಲನೇ ಅಂತಸ್ತು ಗ್ರೌಂಡ್ ಫ್ಲೋರ್ ಪೂರ್ಣಗೊಂಡು ಫಸ್ಟ್ ಫ್ಲೋರ್ ಕೆಲಸ ನಡೀತಾ ಇದೆ. ಆ ರೀತಿ ಶೀಘ್ರವಾಗಿ ಮಾಡಿದ್ದಲ್ಲದೆ ಈಗ ಆಲ್ದೂರಿನ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯನ್ನು ಆ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಡ್ಲಿಕ್ಕೆ ಮುಂದಾಗಿ ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಯೋಗ ಅಂದರೆ ಆಸ್ಪತ್ರೆ ಅಲ್ಲಿ ನಾನು ಹುಟ್ಟಿದ್ದು, ಇದು ನಾನು ಓದಿದ್ದು 59 ವರ್ಷದ ಹಿಂದೆ ಹುಟ್ಟಿದ್ದಾದರೆ ಒಂದು 45 ವರ್ಷಗಳ ಹಿಂದೆ ಓದಿದ ಶಾಲೆ ಇದು. ಒಂದು ಕಾರ್ಯ ಬಹುಶಃ ಯಾವ ಜನ್ಮದ ಋಣಾನುಬಂಧದ ಸಂಬಂಧವೋ ಗೊತ್ತಿಲ್ಲ. ಏಕೆಂದರೆ ಅವರು ಕಾಸರಗೋಡಿನವರು, ಹುಟ್ಟಿದ್ದು ಬೆಳೆದಿದ್ದು. ಆದರೆ ನಮ್ಮೂರಿಗೆ ತಮ್ಮ ದಾನವನ್ನು ನಮ್ಮೂರಿನಲ್ಲಿ ಶಾಶ್ವತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ನಾವು ಲಕ್ಷ್ಮಿಯನ್ನು ಪೂಜೆ ಮಾಡ್ತೇವೆ. ಬಹುಶಃ ನಮ್ಮೂರಿನ ಶಾಲೆಯ ಮಕ್ಕಳಿಗೆ, ಬಡವರ ಮಕ್ಕಳಿಗೆ ಅವರೇ ದಂಪತಿಗಳು ಮಹಾಲಕ್ಷ್ಮಿಯ ರೂಪದಲ್ಲಿ ಪ್ರತ್ಯಕ್ಷ ಆಗಿ ಈ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಹೊಗಳಿಕೆ ಮಾತಾಗಲ್ಲ. ಅವರಿಗೆ ಭಗವಂತ ಆಯುಸ್ಸನ್ನ, ಆರೋಗ್ಯವನ್ನ ಕರುಣಿಸ್ಲಿ ಅಂತಷ್ಟ ನಾವು ಭಗವಂತನಲ್ಲಿ ದಯಪಾಲಿಸ್ತೀವಿ. ನೆಮ್ಮದಿಯನ್ನು ಕೊಡಲಿ, ಅವ್ರ ಕುಟುಂಬಕ್ಕೆ ಪ್ರೇಯಸ್ಸನ್ನ ಕೊಟ್ಟು ಉತ್ತರೋತ್ತರ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತೇಳಿ ನಾವು ಭಗವಂತನಲ್ಲಿ ಪ್ರಾರ್ಥಿಸಿ ಆ ಒಂದು ಕುಟುಂಬಕ್ಕೆ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳ ಜೊತೆಗೆ ಶುಭ ಹಾರೈಕೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ವಿದ್ಯಾ ಹರ್ಬ್ಸ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಕೆ. ಶ್ಯಾಂಪ್ರಸಾದ್ ಮಾತನಾಡಿ, ಶುಭಾಶಯಗಳು. ಮತ್ತೆ ಈ ಒಂದು ಅಪರ್ಚುನಿಟಿ ಸಿಕ್ಕಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ಜನತೆಗೆ ಮತ್ತೆ ಎಲ್ಲರಿಗೂ ವಸಂತ ಮಹಾಲಕ್ಷ್ಮಿಯ ಹಬ್ಬದ ಶುಭಾಶಯಗಳು. ಮತ್ತೇನಪ್ಪ ಅಂದರೆ, ನಮಗೆ ಬಿಸ್ನೆಸ್ ಮಾಡ್ತೀವಿ, ಅರ್ಥ ಗಳಿಸ್ತೀವಿ. ಪುರುಷಾರ್ಥ ಮಾಡೋದು ಒಂದು ಗೋಲು. ಪುರುಷಾರ್ಥದಲ್ಲಿ ಅರ್ಥ ಉಂಟು. ಸೊ ಆ ವಿಷಯದಲ್ಲಿ ನಾವು ಮುಂದುವರಿಸ್ಕೊಂಡು ಹೋಗೋಣ.
ಬಿಸ್ನೆಸ್ಸು ಮಾಡೋಣ, ಸೋಷಲ್ ಸರ್ವಿಸು ಮಾಡೋಣ ಅಂತ ಹೇಳ್ಬಿಟ್ಟು ನಾವಿದು ಮಾಡ್ತೀವಿ. ಎಷ್ಟು ವೆಚ್ಚದಲ್ಲಿ ನಿರ್ಮಾಣ ಆಗ್ತದೆ ಸರ್ ಇದು? ಇದೊಂದು 3 ರಿಂದ 5 ಕೋಟಿ ಪ್ಲ್ಯಾನ್ ಇದೆ. ಮತ್ತೆ ನೋಡುವ ದಯವಿಚ್ಛೆ ಇನ್ನು ಒಳ್ಳೆ ಮಾಡೆಲ್ ಸ್ಕೂಲಾಗಿ ಡೆವಲಪ್ ಆಗಬೇಕು ಅಂತ ಒಂದು ಪ್ಲ್ಯಾನ್. ಆಲ್ದೂರಲ್ಲಿ ಇಲ್ಲಿ ಒಂದು ಹಾಸ್ಪಿಟ್ಲ್ ಕಟ್ತಾ ಇದ್ವಿ, ಮತ್ತೆ ಇಲ್ಲಿಂದ ರಿಕ್ವೆಸ್ಟ್ ಬಂತು ಒಂದು ಸ್ಕೂಲು ಕಟ್ಸಿಕೊಟ್ಬಿಟ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು, ಸೊ ಅದಕ್ಕೋಸ್ಕರ ಅದನ್ನು ತಗೊಳ್ಳೋಣ, ಒಂದೇ ಸಲ ಆಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ನಾವು ಮುಂದುವರ್ಸಿ.